ನೋಡೋ, ಯಾವುದೇ ಒಂದು ಗೋಲ್ ರೀಚ್ ಆಗಬೇಕಾದ್ರೆ ನಿನಗೆ ಫಸ್ಟ್ ಆ ಗೋಲ್ದು ಅಡ್ರೆಸ್ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಇವತ್ತು ನೀನು ಯಾವ ಜಾಗದಲ್ಲಿ ನಿಂತಿದ್ಯಾ ಅನ್ನೋ ಲೊಕೇಶನ್ ಕೂಡ ನಿನಗೆ ಗೊತ್ತಿರಬೇಕು. ಇವೆರಡು ನಿನಗೆ ಕ್ಲಾರಿಟಿ ಇತ್ತು ಅಂತಂದ್ರೆ ನಾನು ನಿನಗೆ ಆ ಗೋಲ್ನ ರೀಚ್ ಆಗೋ ದಾರಿ ತೋರಿಸ್ತೀನಿ. ಅಂದ್ರೆ ನಿನ್ಗೆ ಇವತ್ತು ಎಷ್ಟು ನೀನು ನಾಲೆಡ್ಜ್ ಗೇನ್ ಮಾಡಿದ್ಯಾ ಅಂಡ್ ಯಾವ ರ್ಯಾಂಕ್ ತಗೋಬೇಕು ಅನ್ನೋದು ನಿನಗೆ ಕ್ಲಾರಿಟಿ ಇತ್ತು ಅಂತಂದ್ರೆ ನಾನು ನಿನ್ಗೆ ಆ ರ್ಯಾಂಕ್ ನ ತಗೊಳ್ಳೋ ದಾರಿ ತೋರಿಸ್ತೀನಿ. KCT ಎಕ್ಸಾಮ್ಸ್ಗೆ ಇನ್ನು 5 ತಿಂಗಳು ಉಳ್ಕೊಂಡಿರೋದು. ಈಗ ಕೂಡ ಕೂತ್ಕೊಂಡ್ರೆ ಓದೋಕ್ ಸಾಧ್ಯನಾ? KCT ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ಕೊಳಕ್ ಸಾಧ್ಯನಾ? ನಾನು ಅನ್ಕೊಂಡಿರೋ ರ್ಯಾಂಕ್ ತಗೊಳಕ್ ಸಾಧ್ಯನಾ ಅಂದ್ರೆ ಖಂಡಿತ ಆಗುತ್ತೆ. ನಿನ್ಗೆ ಆ ನಂಬಿಕೆ ಇದ್ರೆ ಮಾತ್ರ ಈ ವಿಡಿಯೋ ಕಂಟಿನ್ಯೂ ಮಾಡು, ಇಲ್ಲಾಂದ್ರೆ ಫಸ್ಟ್ ಹೊರಡ್ತಾ ಇರು. ಕಡೆ ತನಕ ವಿಡಿಯೋ ನೋಡು, ನಿನಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ, ನೋ ಡೌಟ್ ಇನ್ ಇಟ್. ನೋಡೋ, ನೀನು ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ರೀತಿಲಿ ಒಂದು ಒಳ್ಳೆ ರ್ಯಾಂಕ್ ತಗೊಳ್ತೀಯಾ. ಇಟ್ ಮೈಟ್ ನಾಟ್ ಬಿ ಬಿಲೋ 5000 ರ್ಯಾಂಕ್, ಬಟ್ ಖಂಡಿತ ಹೇಳ್ತಾ ಇದ್ದೀನಿ ನಿಮಗೆ ಬಿಲೋ 25,000 ರ್ಯಾಂಕ್ ಬಂದೇ ಬರುತ್ತೆ. ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ನೀನು ನಾನು ಹೇಳಿರೋ ವರ್ಡ್ಸ್ಗಳನ್ನ ಫಾಲೋ ಮಾಡಬೇಕು. ನಿನಗೆ ಫಾಲೋ ಮಾಡೋಕ್ಕಾಗುತ್ತೆ ಅಂದ್ರೆ ಮಾತ್ರ ಈ ವಿಡಿಯೋ ನೋಡು ಅಂಡ್ ಕಮೆಂಟ್ ಮಾಡು, ಎಸ್ ಸರ್ ಐ ವಿಲ್ ಫಾಲೋ ಯುವರ್ ವರ್ಡ್ಸ್. ನೀವೇನು ಹೇಳ್ತೀರ ಅದನ್ನ ಕೇಳ್ತೀನಿ ಸರ್, ನಾನು ಖಂಡಿತ ಒಳ್ಳೆ ರ್ಯಾಂಕ್ ತಗೊಳ್ತೀನಿ ಅಂಡ್ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ತಗೊಳ್ತೀನಿ ಅಂತ ಫಸ್ಟ್ ಕಮೆಂಟ್ ಮಾಡು, ನೋಡೋಣ. ನೋಡೋ, ಯಾವುದೇ ಒಂದು ಗೋಲ್ ರೀಚ್ ಆಗಬೇಕಾದ್ರೆ ನಿನಗೆ ಫಸ್ಟ್ ಆ ಗೋಲ್ದು ಅಡ್ರೆಸ್ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಇವತ್ತು ನೀನು ಯಾವ ಜಾಗದಲ್ಲಿ ನಿಂತಿದ್ಯಾ ಅನ್ನೋ ಲೊಕೇಶನ್ ಕೂಡ ನಿನಗೆ ಗೊತ್ತಿರಬೇಕು. ಇವೆರಡು ನಿನಗೆ ಕ್ಲಾರಿಟಿ ಇತ್ತು ಅಂತಂದ್ರೆ ನಾನು ನಿನಗೆ ಆ ಗೋಲ್ನ ರೀಚ್ ಆಗೋ ದಾರಿ ತೋರಿಸ್ತೀನಿ. ಅಂದ್ರೆ ನಿನ್ಗೆ ಇವತ್ತು ಎಷ್ಟು ನೀನು ನಾಲೆಡ್ಜ್ ಗೇನ್ ಮಾಡಿದ್ಯಾ ಅಂಡ್ ಯಾವ ರ್ಯಾಂಕ್ ತಗೋಬೇಕು ಅನ್ನೋದು ನಿನಗೆ ಕ್ಲಾರಿಟಿ ಇತ್ತು ಅಂತಂದ್ರೆ ನಾನು ನಿನಗೆ ಆ ರ್ಯಾಂಕ್ ನ ತಗೊಳ್ಳೋ ದಾರಿ ತೋರಿಸ್ತೀನಿ. ನೋಡೋ, ನೀನೇನಾದ್ರೂ ಇದುವರೆಗೂ ಕೂಡ ಬೋರ್ಡ್ ಎಕ್ಸಾಮ್ಸ್ಗೂ ಓದಿಲ್ಲ, KCT ಎಕ್ಸಾಮ್ಸ್ಗೂ ಓದಿಲ್ಲ, ನಾನು ಬುಕ್ ಮುಟ್ಟೇ ಇಲ್ಲ ಸರ್ ಅಂತಂದ್ರೂ ಪರವಾಗಿಲ್ಲ, ನೀನು ಓದಬೇಕು ಅಂತ ಆಸಕ್ತಿ ಇದ್ರೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನಾನು ಹೇಳೋ ವರ್ಡ್ಸ್ಗಳನ್ನ ಫಾಲೋ ಮಾಡು. ಇನ್ನು 3 ಇಂದ 4 ತಿಂಗಳು ಎಫರ್ಟ್ಸ್ ಹಾಕು. ಖಂಡಿತ ಹೇಳ್ತಾ ಇದ್ದೀನಿ, ನಿನ್ನ ಲೈಫ್ ಮತ್ತೆ ಡೆಸ್ಟಿನೇಷನ್ ಎರಡೂ ಕೂಡ ಚೇಂಜ್ ಆಗುತ್ತೆ. ನೋಡೋ, ಇವತ್ತು ನೀನು ನಿಂತಿರೋದು ಈ ಜಾಗದಲ್ಲಿ, ಅಂದ್ರೆ 0, ಏನೂ ಕೂಡ ಗೊತ್ತಿಲ್ಲ. ಬಟ್ ಹೇಳ್ತಾ ಇದ್ದೀನಿ ಕಣೋ, ನೀನು ಬಿಲೋ 25,000 ರ್ಯಾಂಕ್ ತಗೊಳ್ತೀಯ. ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಹೇಳ್ತಾ ಇದ್ದೀನಿ, ನೀನು ಗೊತ್ತಿದೆ ನೀನೇನ್ ತಪ್ಪು ಮಾಡಿದ್ಯಾ ಅಂತ. ತಪ್ಪುಗಳನ್ನೆಲ್ಲ ಫಸ್ಟ್ ನಿಲ್ಲಿಸ್ಬಿಟ್ಟು, ನಿನ್ನ ಬೇಡದೇ ಕಾಂಟ್ಯಾಕ್ಟ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ನಿನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಡಿಲೀಟ್ ಮಾಡು. ಇನ್ಸ್ಟಾಗ್ರಾಮ್ ಬೇಡಲೇ ಬೇಡ ಕಣೋ. ನೀನೇನ್ ಮಾಡ್ಬೇಕು ನೆಕ್ಸ್ಟ್? ಕೂತ್ಕೊಂಡು 3-4 ತಿಂಗಳು ಓದ್ಬೇಕು. ನೀನೇನ್ ಮಾಡ್ಬೇಕಂದ್ರೆ ಬೋರ್ಡ್ ಎಕ್ಸಾಮ್ಸ್ಗೆ ಇರೋ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಹೌದು ನಿಮಗೆ ಕನ್ನಡ, ಇಂಗ್ಲಿಷ್ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಬಟ್ ನೀನು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಗ್ಬೇಕಂದ್ರೆ ನಿನಗೆ ಬೇಕಾಗಿರೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಯಾಕಂದ್ರೆ ಈ ವಿಷಯ ನಿನಗೆ ಗೊತ್ತಿಲ್ಲದೆ ಕೂಡ ಇರಬಹುದು. ನಿಮಗೆ KCT ರ್ಯಾಂಕ್ ಡಿಪೆಂಡ್ ಆಗೋದು ನಿನ್ನ ಬೋರ್ಡ್ ಎಕ್ಸಾಮ್ಸ್ ಮತ್ತೆ KCT ಎಕ್ಸಾಮ್ಸ್ ಎರಡೂ ಮಾರ್ಕ್ಸ್ ಮೇಲೆ. ಸೊ ಅದಕ್ಕೆ ನೀನೇನ್ ಮಾಡ್ಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ ಅಬೌವ್ 95 ತಗೊಳ್ಳೇಬೇಕು. ಇದು ಮಸ್ಟ್ ಅಂಡ್ ಶುಡ್. ಆದ್ರೆ ಔಟ್ ಆಫ್ ಔಟ್ ಕೂಡ ತಗೋಕಂದ ಒಳ್ಳೇದೇನೆ ನಿನ್ಗೆ. ಅಷ್ಟೇ ಅಲ್ಲ ಕಣೋ, ಸುಮ್ಮನೆ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡು 95 ತಗೊಳ್ಳೋದಲ್ಲ. ನೀನ್ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ತಗೊಳ್ಳೇಬೇಕು. ಯಾಕಂದ್ರೆ ಕಾನ್ಸೆಪ್ಟ್ಸ್ ಇಲ್ಲದೆ KCT ಎಕ್ಸಾಮ್ಸ್ ಇಲ್ಲ. ಸರಿ, ಇಷ್ಟು ಮಾಡಿದ್ರೆ ಆಗ್ಬಿಡುತ್ತಾ? ಇಲ್ಲ ಕಣೋ. KCT ಎಕ್ಸಾಮ್ಸ್ ನೀನ್ ಏನ್ ಮಾಡ್ಬೇಕಂದ್ರೆ ಆಫ್ಟರ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ನೀನು 1 ತಿಂಗಳು ಕೂತ್ಕೊಳ್ಳೇಬೇಕು. ದಟ್ ಇಸ್ ಫ್ರಮ್ ಮಾರ್ಚ್ 17 ಟು ಏಪ್ರಿಲ್ 16 or 17. 1 ತಿಂಗಳು ಮಕ್ಕ ಕೂತ್ಕೊಂಡ್ರೆ ನೀನು ಏನ್ ಮಾಡ್ಬೋದು ಅಂತಂದ್ರೆ ನೀನು ಪ್ರಿಪರೇಷನ್ಸ್ ಮಾಡ್ಕೋಬಹುದು ನಿನ್ನ KCT ಎಕ್ಸಾಮ್ಸ್ಗೆ. ನೋಡೋ, ಇಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ತಗೊಂಡಿರ್ತೀಯ. ಕಾನ್ಸೆಪ್ಟ್ ಕ್ಲಾರಿಟಿ ತಗೊಂಡಿದ್ರೆ ಮಾತ್ರ ನೀನ್ ಇಲ್ಲಿ ಕೂತ್ಕೊಂಡು ಓದಕ್ ಸಾಧ್ಯ ಆಗುತ್ತೆ. ಏನ್ ಮಾಡ್ಬೇಕು ನೀನು? ಜಸ್ಟ್ ಜಾಯ್ನ್ ಅ ಕ್ರಾಶ್ ಕೋರ್ಸ್. ಸೊ ಕ್ರಾಶ್ ಕೋರ್ಸ್ ಜಾಯ್ನ್ ಆಗು. ಕ್ರಾಶ್ ಕೋರ್ಸ್ ಜಾಯ್ನ್ ಆದ್ಮೇಲೆ ಹೇಳ್ತಾ ಇದ್ದೀನಿ, ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅದನ್ನ ದಿನ ಕೂತ್ಕೊಂಡು ಓದು. ಓಕೆ, ಸೊ ನೀನು ಓದಿದ್ರೆ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಗೆಟ್ ಬಿಲೋ 25,000 ರ್ಯಾಂಕ್. ಇಲ್ಲ ಸರ್, ನಾನಂತೂ ಬೋರ್ಡ್ ಎಕ್ಸಾಮ್ಸ್ಗೆ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಬಟ್ KCT ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಯೋಚನೆ ಮಾಡೋಣ. ನಾನು ಹೇಳೋದನ್ನ ಫಾಲೋ ಮಾಡು. ಖಂಡಿತ ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಗೆಟ್ ಬಿಲೋ 15K ರ್ಯಾಂಕ್. ಅಷ್ಟೇ ಅಲ್ಲ, ಇನ್ನೂ ಒಳ್ಳೆ ರ್ಯಾಂಕ್ ಕೂಡ ತಗೊಳ್ಳೋ ಸಾಧ್ಯ ಇರುತ್ತೆ. ನೀನೇನ್ ಮಾಡ್ಬೇಕಂತಂದ್ರೆ ಫಸ್ಟ್ ನಿನ್ನ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ 4 ತಗೊಳ್ಳೇಬೇಕು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಿನ್ನ KCT ರ್ಯಾಂಕ್ ಡಿಪೆಂಡ್ ಆಗೋದು ನಿನ್ನ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಮತ್ತೆ KCT ಎಕ್ಸಾಮ್ಸ್ ಮಾರ್ಕ್ಸ್ ಮೇಲೆನೆ. ಸೊ ನೀನೇನ್ ನೆಕ್ಸ್ಟ್ ಮಾಡ್ಬೇಕಂದ್ರೆ ಆಲ್ರೆಡಿ ನೀನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಓದ್ಕೊಂಡಿರೋದ್ರಿಂದ ನಿನಗೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ಗೆ. ಸೊ ನೀನೀಗ ಒನ್ ಶಾಟ್ ವಿಡಿಯೋಸ್ ಮೇಲೆ ಗಮನ ಕೊಡಬೇಕು. ಈ 5 ಚಾಪ್ಟರ್ ನ ಕಂಪ್ಲೀಟ್ ಮಾಡ್ಕೋ. ಸೊ ಯು ವಿಲ್ ಬಿ ಗೆಟಿಂಗ್ ಅರೌಂಡ್ 14 ಮಾರ್ಕ್ಸ್. ಸರ್ 14 ಮಾರ್ಕ್ಸ್ ಸಾಕಾ? ಖಂಡಿತ ಸಾಕಾಗೋದಿಲ್ಲ. ನೀನೇನ್ ಮಾಡ್ಬೇಕು, ಆಫ್ಟರ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಏನ್ ಕ್ರಾಶ್ ಕೋರ್ಸ್ ಬರುತ್ತೆ ಆ ಕ್ರಾಶ್ ಕೋರ್ಸ್ ಅಲ್ಲಿ ಕೂತ್ಕೋ. 1 ತಿಂಗಳು ತುಂಬಾ ಎಫರ್ಟ್ಸ್ ಹಾಕು. ನೋಡ, ಕಾನ್ಸೆಪ್ಟ್ ಕ್ಲಾರಿಟಿ ತಗೊಂಡಿರ್ತೀಯಾ ಅಂಡ್ ಈ 1 ಮಂತ್ ಎಫರ್ಟ್ಸ್ ಹಾಕಿದ್ರೆ ಖಂಡಿತ ಹೇಳ್ತಾ ಇದ್ದೀನಿ, ಯು ವಿಲ್ ಗೆಟ್ ಬಿಲೋ 15K ರ್ಯಾಂಕ್. ಸರ್, ನಾನೊಂದು ಬೋರ್ಡ್ ಎಕ್ಸಾಮ್ಸ್ಗೆ ಪರ್ಫೆಕ್ಟ್ ಆಗಿದ್ದೀನಿ, ಬಟ್ KCT ಎಕ್ಸಾಮ್ಸ್ ಅಲ್ಲಿ ಕೆಲವು ಚಾಪ್ಟರ್ಸ್ ಗಳನ್ನ ಮುಗಿಸ್ಕೊಂಡಿರೋದು ಅಂತಂದ್ರೆ ಏನು ಯೋಚನೆ ಮಾಡೋಣ. ಖಂಡಿತ ನೀನ್ ಹೇಳ್ತಾ ಇದ್ದೀನಿ, ನಿನ್ನ ಡೆಸ್ಟಿನೇಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ನಿನ್ಗೆ ಬಿಲೋ 5,000 ರ್ಯಾಂಕ್ ತಗೊಳಕ್ ಸಾಧ್ಯ ಆಗುತ್ತೆ ಕಣ. ಇದಕ್ಕೆ ನೀನ್ ಏನ್ ಮಾಡ್ಬೇಕಂದ್ರೆ ಉಳಿದಿರೋ 4-5 ತಿಂಗಳನ್ನ ಸಿಕ್ಕಾಬಿಟ್ಟು ಎಫರ್ಟ್ಸ್ ಹಾಕ್ಬೇಕು. ನಿನ್ನ ಎಲ್ಲಾ ಡಿಸ್ಟ್ರಾಕ್ಷನ್ಸ್ ಇಂದ ದೂರ ಇದ್ಬಿಡು. ಎಲ್ಲೆಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅದು ಎಲ್ಲಾದ್ರಿಂದ ಕೂಡ ನೀನ್ ದೂರ ಇದ್ದು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡು. ನೀನೇನ್ ಮಾಡ್ಬೇಕು ಫಸ್ಟ್ ಅಂತಂದ್ರೆ ನಿನ್ನ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಅಲ್ಲಿ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಔಟ್ ಆಫ್ 4 ತಗೊಳ್ಳೋದು ಹೇಗೆ ಅಂತ ನೋಡು. ಅಷ್ಟೇ ಅಲ್ಲ, ನೀನ್ ಯಾವ ಚಾಪ್ಟರ್ಸ್ ಆಲ್ರೆಡಿ ಕಂಪ್ಲೀಟ್
ಸೆಲೆಕ್ಟ್ ಮಾಡಿದ್ಯಾ ಅದ್ರಲ್ಲಿ ಪರ್ಫೆಕ್ಷನ್ ಆಗು. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನೀನು ಐ ವೇಟೇಜ್ ಚಾಪ್ಟರ್ಸ್ ಕಡೆ ಗಮನ ಕೊಡಬೇಕು. ಇದರಲ್ಲಿ ಒನ್ ಶಾರ್ಟ್ ವಿಡಿಯೋಸ್ ನೋಡು, ಸೊ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡು, ಇದರಿಂದ ನಿಮಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅಂಡ್ ಎಕ್ಸಾಂಪ್ಲರ್ ಕ್ವಶನ್ಸ್ ನೋಡು, ಯಾಕಂದ್ರೆ ಈ ಎಕ್ಸಾಂಪ್ಲರ್ ಬುಕ್ಸ್ ಇಂದ ಡೈರೆಕ್ಟ್ ಆಗಿ ನಿನ್ನ KCT ಎಕ್ಸಾಮ್ಸ್ಗೆ ಕ್ವಶನ್ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ನೀನು ಬೋರ್ಡ್ಸ್ ಮತ್ತೆ KCT ಎರಡೂ ಕೂಡ ಬ್ಯಾಲೆನ್ಸ್ ಮಾಡಲೇಬೇಕು. ಅರ್ಧ ದಿನ ಬೋರ್ಡ್ಸ್ ಎತ್ತಿಟ್ರೆ ಇನ್ನು ಅರ್ಧ ದಿನ ನಿನ್ನ KCT ಎಕ್ಸಾಮ್ಸ್ಗೆ ಎತ್ತಿಡ್ಬೇಕು. ಅಷ್ಟೇ ಅಲ್ಲ ಕಣೋ, ನಿನ್ನ ಬೋರ್ಡ್ ಎಕ್ಸಾಮ್ಸ್ ಆದ್ಮೇಲೆ ದಟ್ ಇಸ್ ಆಫ್ಟರ್ ಯುವರ್ ಮಾರ್ಚ್ 17th ನೀನೇನ್ ಮಾಡ್ಬೇಕಂದ್ರೆ ಯು ನೀಡ್ ಟು ಟೇಕ್ ಮೆನಿ ಮಾಕ್ ಟೆಸ್ಟ್. ಅಂಡ್ ಈಚ್ ಮಾಕ್ ಟೆಸ್ಟ್ ಆದ್ಮೇಲೆ ನೀನ್ ಕೂತ್ಕೊಂಡು ಅನಾಲಿಸಿಸ್ ಮಾಡಬೇಕು. ನಿನ್ನ ಸ್ಟ್ರಾಂಗ್ ಏರಿಯಾಸ್ ಯಾವುದು, ವೀಕ್ ಏರಿಯಾಸ್ ಯಾವುದು ಅಂತ ತಿಳ್ಕೊಂಡು ವೀಕ್ ಏರಿಯಾಸ್ ಮೇಲೆ ಜಾಸ್ತಿ MCQs ನ ಮಾಡಬೇಕು. ಅಷ್ಟೇ ಅಲ್ಲ ಕಣೋ, ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಯುವರ್ KCT ಎಕ್ಸಾಮ್. ಇದೆಲ್ಲಾನು ಮಾಡಿದ್ರೆ ಹೇಳ್ತಾ ಇದೀನಿ, ಖಂಡಿತ ನೀನು ಬಿಲೋ 5000 ರ್ಯಾಂಕ್ ತಗೊಳ್ತೀಯ. ನೋಡೋ, ನೀನೇನಾದ್ರೂ ಬೋರ್ಡ್ ಎಕ್ಸಾಮ್ಸ್ ಕೂಡ ಪರ್ಫೆಕ್ಟ್ ಆಗಿದ್ದು KCT ಎಕ್ಸಾಮ್ಸ್ ಅಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಕ್ಲಾರಿಟಿ ತಗೊಂಡಿದ್ಯಾ ಅಂತಂದ್ರೆ ನೀನು ಖಂಡಿತ ಬಿಲೋ 1000 ರ್ಯಾಂಕ್ ತಗೊಳ್ಳೇಬಹುದು. ಇದಕ್ಕೆ ನೀನ್ ಮಾಡ್ಬೇಕಾಗಿರೋದು ಇಷ್ಟನೇ, ನೆಕ್ಸ್ಟ್ 5 ಮಂತ್ಸ್ ಸಿಕ್ಕಾಬಡೆ ಎಫರ್ಟ್ಸ್ ಹಾಕ್ಬೇಕು. ಫಸ್ಟ್ ಬೋರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ಬೋರ್ಡ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ 4 ತಗೋ. ಅಷ್ಟೇ ಅಲ್ಲ, ನಿನ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರೋದ್ರಿಂದ ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ KCT ನ ಸಾಲ್ವ್ ಮಾಡು. ಇದರಿಂದ ನಿನಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ಯಾವ ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ. ಅಂಡ್ ನೆಕ್ಸ್ಟ್ ಏನ್ ಮಾಡ್ಬೇಕಾದ್ರೆ ಎಕ್ಸಾಂಪ್ಲರ್ ಬುಕ್ಸ್ ಅಲ್ಲಿ ಕ್ವಶನ್ ಸಾಲ್ವ್ ಮಾಡು. ಆಗ್ಲೇ ಹೇಳ್ದಂಗೆ ಎಕ್ಸಾಂಪ್ಲರ್ ಬುಕ್ಸ್ ಇಂದ ಡೈರೆಕ್ಟ್ ಆಗಿ KCT ಎಕ್ಸಾಮ್ಸ್ಗೆ ಕ್ವಶನ್ಸ್ ಬರುತ್ತೆ. ಇದೆಲ್ಲ ಮಾಡಿದ್ಮೇಲೆ ನೀನು ಸುಮ್ಮನೆ ಯಾವುದೋ ಮೆಟೀರಿಯಲ್ ತಗೊಳ್ಳೋದ್ರ ಬದಲು ನಾನ್ ಸಜೆಸ್ಟ್ ಮಾಡೋದೇನಂತ ಅಂದ್ರೆ ನೀನು ಈ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡು. ನೋಡು, ಇಷ್ಟೇ ಸಿಂಪಲ್ ಕಣೋ. ಇಲ್ಲಿರೋ ಕ್ವಶನ್ಸ್ ಗಳನ್ನ KCT ಎಕ್ಸಾಮ್ಸ್ ಕೇಳ್ತಾರೆ ಅಂಡ್ KCT ಎಕ್ಸಾಮ್ಸ್ ಅಲ್ಲಿ ಇರೋ ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ತಾರೆ. ಈ ಪ್ಯಾಟರ್ನ್ ನಾನು ನೋಡಿದೀನಿ, ಫಾಲೋ ಮಾಡಿದೀನಿ. ಸೊ ಅದರಿಂದನೇ ಈ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡು. ನೋಡು, ಇದು NDA, ಇದು ಮಹಾರಾಷ್ಟ್ರ KCT, ಮತ್ತೆ WBJE, ಆಂಧ್ರ ಪ್ರದೇಶದ್ದು ಮತ್ತೆ ತೆಲಂಗಾಣದು ಸ್ಟೇಟ್ ಎಂಟ್ರೆನ್ಸ್ ಎಕ್ಸಾಮ್ಸ್. ಇದನ್ನ ಮುಂಚೆ MSET ಅಂತ ಕರಿತಾ ಇದ್ರು. ಅಂಡ್ ಇಲ್ಲಿ BITSAT, ವೆಲ್ಯೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತೆ ಕಾಮೆಡ್ಕೆ. ಈ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೀನ್ ಸಾಲ್ವ್ ಮಾಡಿದ್ರೆ ನಿನ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಹೌದು ಸರ್ KCT ಎಕ್ಸಾಮ್ಸ್ ಅಲ್ಲಿ ಕೇಳಿರೋ ರೀತಿ ಕ್ವಶನ್ಸ್ ಗಳನ್ನೇ ಇಲ್ಲೂ ಕೂಡ ಕೇಳಿರೋದು ಅಂತ. ಇದೆಲ್ಲ ಮಾಡಿದ್ಮೇಲೆ ನೀನೇನ್ ಮಾಡ್ಬೇಕಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಮಂತ್ ಅಲ್ಲಿ ಬಿಫೋರ್ ಯುವರ್ KCT ಎಕ್ಸಾಮ್ಸ್ ಯು ನೀಡ್ ಟು ಟೇಕ್ ಆಸ್ ಮೆನಿ ಮಾಕ್ ಟೆಸ್ಟ್ ಆಸ್ ಪಾಸಿಬಲ್, ಅನಾಲಿಸಿಸ್, ವರ್ಕ್ ಆನ್ ಯುವರ್ ವೀಕ್ ಏರಿಯಾಸ್ ಮೇಲೆ ಆದಷ್ಟು MCQs ಗಳನ್ನ ಸಾಲ್ವ್ ಮಾಡ್ತಾ ಬಾ. ಅಂಡ್ ಮೇಜರ್ ಆಗಿ ನೀನ್ ಮಾಡಬೇಕಾಗಿರೋದು ಮತ್ತೆ ರಿವಿಷನ್ ಮಾಡಲೇಬೇಕು. ಇದೆಲ್ಲ ಮಾಡಿದ್ರೆ ಹೇಳ್ತಾ ಇದೀನಿ, ಖಂಡಿತ ನೀನು ಬಿಲೋ 1000 ರ್ಯಾಂಕ್ ತಗೊಳ್ತೀಯ ಕಣೋ. ಸೊ ಇಷ್ಟೆಲ್ಲ ನಿಮ್ಗೆ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ನೋಡ್ರೋ, ಇದೇ ಸಂಡೇ ನಿಮ್ಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ನ ಹೇಳ್ಕೊಡಕ್ಕೆ ನಾನು PWKCT ಚಾನಲ್ ಬರ್ತಾ ಇದ್ದೀನಿ. ಆದ್ರೆ ಈ ಸೆಷನ್ಗೆ ಜಾಯ್ನ್ ಆಗಿ ಅಂಡ್ ಈ ಸೆಷನ್ ಜಾಯ್ನ್ ಆಗೋದ್ರಿಂದ ನಿಮಗೆ ಕಂಪ್ಲೀಟ್ ಬೇಸಿಕ್ಸ್ ಕ್ಲಾರಿಟಿ ಸಿಗುತ್ತೆ. ನೀನು ಝೀರೋ ಪ್ರಿಪರೇಷನ್ಸ್ ಮಾಡ್ಕೊಂಡಿರೋ ಇಲ್ಲ ಪ್ರೋ ಪ್ರಿಪರೇಷನ್ಸ್ ಮಾಡ್ಕೊಂಡಿರೋ ನಿನ್ಗೆ ಈ ಸೆಕ್ಷನ್ ಹೆಲ್ಪ್ ಆಗೇ ಆಗುತ್ತೆ ಕಣೋ. ಅಂಡ್ ಅಷ್ಟೇ ಅಲ್ಲ, ನಿಮ್ಗೇನಾದ್ರೂ ಕೂಡ ಇನ್ನೂ ಏನಾದ್ರೂ ವಿಷಯಗಳು ಬೇಕಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಿ ಮಕ್ಕಳ. ಅಂಡ್ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಜೊತೆ ಬರ್ತೀನಿ. ಸಿಗೋಣ ಮಕ್ಕಳ ಮತ್ತೆ.